ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ವಿಶ್ವಗುರು ಮಹಾಮಾನವತಾವಾದಿ ಅಣ್ಣ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶರಣರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ಈ ಶಿವಾನುಭವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಇಂಗಳೇಶ್ವರದ ವಿರಕ್ತ ಮಠದ ವಚನಶಿಲಾ ಮಂಟಪದ ರೂವಾರಿಗಳು, ಹಿರಿಯರು ಆಗಿರ್ತಕ್ಕಂಥ ಶ್ರೀ ಮಣಿಪುರ ಚನ್ನಬಸವ ಮಹಾಸ್ವಾಮಿಗಳ ದಿವ್ಯ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿಯವರೆಗೆ ನಿರಂತರವಾಗಿ ಶಿವಾನುಭವವನ್ನು ಮುನ್ನಡೆಸಿಕೊಂಡು ಬಂದಿರುವ, ನೇತೃತ್ವವನ್ನು ವಹಿಸಿಕೊಂಡು ಬಂದಿರತಕ್ಕಂಥ ಶ್ರೀ ಮಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಯಿಂದ ಹಣೆಮಣಿದು, ಈ ಶಿವಾನುಭವದ ಶರಣ ವೃತಾಚರಣೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಶಿವಾನುಭವಕ್ಕೆ ಆಗಮಿಸಿರುವ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಈ ಶಿವಾನುಭವ ಪ್ರಾರಂಭವಾಗಿ ಇಂದಿಗೆ 27 ದಿನಗಳು. ಈ 27 ದಿನಗಳಲ್ಲಿ ಜಾತ್ರೆ ದಿನ ಒಂದು ಹೊರತುಪಡಿಸಿದರೆ 26 ದಿನಗಳಲ್ಲಿ 26 ಶರಣರರು ತಮ್ಮ ಅನುಭವವನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ತಮ್ಮ ಕೊಟ್ಟಿರುವ ವಚನಗಳನ್ನು ಇಲ್ಲಿ ವಿಶ್ಲೇಷಿಸಿದ್ದಾರೆ. ಹಾಗೆ ಇಂದು ನನ್ನ ಪಾಳೆ. ಶರಣ ಬಂಧುಗಳೇ, ನಾನು ಇಲ್ಲಿ ಬರಬೇಕು ಅಂತ ವಿಚಾರ ಇರಲಿಲ್ಲ. ನನಗೆ ನೆನಪು ಮಾಡಿ ಇಲ್ಲಿ ಕರೆ ತಂದವರು ಶರಣ ಶ್ರೀ ಸಂಗನಗೌಡ ಚಿಕ್ಕೊಂಡವರು. ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ. 26 ಜನ ಇಲ್ಲಿ ಶರಣರು ತಮ್ಮ ಅನುಭವಗಳನ್ನು ಹಂಚಿಕೊಂಡವರಲ್ಲಿ ವಿಶೇಷವಾದಂಥ ಅನುಭವವನ್ನು ಎಲ್ಲರೂ ಹಂಚಿಕೊಂಡ್ರಿ. ಪ್ರತಿಯೊಬ್ಬರು ಕೂಡ ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರಿದು. ಅದರಲ್ಲೂ ವಿಶೇಷವಾಗಿ ಶರಣ ಶ್ರೀ ಮಡಕೇಶ್ವರ ಡಾಕ್ಟರವರು, ಹಾಗೆ ವೀರೇಶ್ ಕುಂಟೋಜಿ ಸರು, ಎಚ್ ಬಿರಾದಾರ್ ಸರು, ಸಂಗನಗೌಡ ಚಿಕ್ಕೊಂಡವರು, ಡಾಕ್ಟರ್ ಬಸವರಾಜ್ ಜಳಕಿಯವರಂಥವರ ಅನುಭವ ಬಹಳಷ್ಟು ನನ್ನ ಮೇಲೆ ಗಾಢವಾದ ಪರಿಣಾಮವನ್ನು ಬೀರಿದು. ನಿಮ್ಮ ಪಾಳೆ ಯಾವಾಗ ಅಂತ ಕೇಳಿದರೆ ನನಗೆ ಅಪ್ಪಗಳು ಒಂದು ಸಲ, ಬುದ್ಧಿ ನಾನು ಭಾಳ ಈ ವಿಷಯದಲ್ಲಿ ಚಿಕ್ಕವ, ಎಲ್ಲರ ಅನುಭವಗಳನ್ನು ಕೇಳ್ತೀನಿ, ನನಗೆ ದಯಮಾಡಿ ಕೊನೆಗೆ ನನಗೆ ಅವಕಾಶವನ್ನು ಕಲ್ಪಿಸ್ರಿ ಅಂತ ಬೇಡಿಕೊಂಡೆ. ಆಯಿತು ಅಂದರು. ಇದು ಅತ್ಯಂತ ದಿವ್ಯ ವೇದಿಕೆ, ಇದು ಸಣ್ಣದಲ್ಲ. ಇದು 12ನೇ ಶತಮಾನದಲ್ಲಿ ಏನು ಶರಣರೆಲ್ಲ ಸೇರಿಕೊಂಡು ಚರ್ಚೆಗಳನ್ನು ಮಾಡ್ತಿದ್ದರು, ಅನುಭವ ಮಂಟಪ ಅಂತ ಏನು ಕರೆದರು. ಇಲ್ಲಿನೂ ಕೂಡ ನಾವು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳನ್ನು ನಾವು ಅಲ್ಲಮ ಪ್ರಭುಗಳ ಒಂದು ದೃಷ್ಟಿಯಲ್ಲಿ ನಾವು ಅವ್ರನ್ನ ಕಾಣ್ತಾ ಇದ್ದೇವೆ. ಜೊತೆಗೆ ಸಿದ್ಧಲಿಂಗಪ್ಪಗಳು ನಾವೆಲ್ಲ ಅತ್ಯಂತ ಕಿರಿಯರು. ನನಗೆ ಒಂದು ವಚನವನ್ನು ನೀಡಿದ್ದಾರೆ. ಆ ವಚನ
ಕಾಣಬಾರದ ವಸ್ತು ಕೈಗೆ ಸಾರಿತ್ತಯ್ಯ. ಕಾಣಬಾರದ ವಸ್ತು ಕೈಗೆ ಸಾರಿತ್ತಯ್ಯ, ಆನಂದದಿಂದ ಆಡುವೆ ಹಾಡುವೆನಯ್ಯ. ಆನಂದದಿಂದ ಆಡುವೆ ಹಾಡುವೆನಯ್ಯ. ಎನ್ನ ಕಣ್ಣ ತುಂಬಿ ನೋಡುವೆ, ಎನ್ನ ಕಣ್ಣ ತುಂಬಿ ನೋಡುವೆ, ಎನ್ನ ಮನವೊಲಿದು ಭಕ್ತಿಯ ಮಾಡುವೆ. ಎನ್ನ ಮನವೊಲಿದು ಭಕ್ತಿಯ ಮಾಡುವೆ, ಕೂಡಲ ಸಂಗಯ್ಯ ನಿನಗೆ. ಈ ವಚನವನ್ನು ಸಾಕಷ್ಟು ಬಾರಿ ಅದನ್ನು ಓದ್ದೆ, ಸಾಲುಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟೆ. ನನಗೆ ಎಲ್ಲ ಸಾಲುಗಳು ಒಂದಿಷ್ಟು ಕೆಳಗಿನ ಒಂದು 4 ಸಾಲುಗಳು ನನಗೆ ತಿಳಿತಾವಪ್ಪ ಅಂದ್ಕೊಂಡೆ. ಆದರೆ ಮೊದಲಿನ ಸಾಲು ಬೇಗ ಅರ್ಥ ಆಗಲಿಲ್ಲ. ಕಾಣಬಾರದ ವಸ್ತು ಕೈಗೆ ಸಾರಿತ್ತಯ್ಯ. ಏನು ಇಲ್ಲಿ ಕಾಣಬಾರದ ವಸ್ತು ಕೈಗೆ ಸಾರಿತ್ತಯ್ಯ ಅನ್ನುವಂಥದ್ದು ವಿಶ್ಲೇಷಣೆಯನ್ನು ನಾನು ನನಗೆ ತಿಳಿದ ಹಾಗೆ ಇಲ್ಲಿ ಅದನ್ನು ಪ್ರಚುರಪಡಿಸ್ತಾ ಇದ್ದೀನಿ. ಯಾಕಂತಂದರೆ ಒಂದು ಕಡೆ ಹೇಳ್ತಾರೆ ಶರಣರು, ಒಂದು ವಚನ 1000 ಭಾವ. ಇಲ್ಲಿ 1000 ಜನ ಒಂದು ವಚನಕ್ಕೆ ಅವರವರ ಭಾವಕ್ಕೆ ತಕ್ಕಂತೆ ಅವರು ಅರ್ಥೈಸ್ಕೋತಾರೆ. ಹಾಗೆ ನನಗೆ ತಿಳಿದ ಮಟ್ಟಿಗೆ ಈ ವಚನವನ್ನು ನಾನು ಹೇಗೆ ಅರ್ಥೈಸ್ಕೊಂಡಿದ್ದೀನಿ ಅಂತಂದರೆ, ಕಾಣಬಾರದ ವಸ್ತು ಕೈಗೆ ಸಾರಿತ್ತಯ್ಯ ಅಂದರೆ ಕಾಣಬಾರದ ವಸ್ತು. ಕಾಣಬಾರದ ವಸ್ತು ಅಂದ್ರೆ ಯಾವುದು ಅಂತಂದ್ರೆ ಅದು ಲಿಂಗ. ಕಾಣಬಾರದ ವಸ್ತು ಲಿಂಗ. ಲಿಂಗ ಅಂದ್ರೆ ಆ ಲಿಂಗದ ಸ್ವರೂಪದಲ್ಲಿ ಗುರು. ಗುರು ಅಂತ ನಾನು ಕಲ್ಪಿಸಿಕೊಂಡಿದ್ದೀನಿ. ಗುರು ಕೈಗೆ ಸಾರಿತ್ತಯ್ಯ. ಆ ಗುರು ಕಣ್ಣಿಗೆ ಕಾಣದ ಒಂದು ದಿವ್ಯ ಚೇತನ. ಆ ಗುರು ಅನ್ನುವಂಥ ಶಕ್ತಿ ನನಗೆ ಕೈಗೆ ಸ್ಪರ್ಶಿಸಿದಾಗ ಅಥವಾ ನನಗೆ ಕೈ ಹಿಡಿದಾಗ ನನಗೆಷ್ಟು ಆನಂದ ಆಗ್ತದೆ ಅಂತಂದರೆ, ಆ ಬಸವಣ್ಣನವರು ಮುಂದೆ ಹೇಳ್ತಾರೆ, ಆನಂದದಿಂದ ಆಡುವೆ ಹಾಡುವೆನಯ್ಯ, ಎನ್ನ ಕಣ್ಣ ತುಂಬಿ ನೋಡುವೆ, ಎನ್ನ ಮನವೊಲಿದು ಭಕ್ತಿಯ ಮಾಡುವೆ, ಕೂಡಲ ಸಂಗಯ್ಯ ನಿನಗೆ ಅಂತ ಹೇಳ್ತಾರೆ ಬಸವಣ್ಣವರು. ಎಂಥ ಅರ್ಥಗರ್ಭಿತವಾದಂಥ ಸಂದೇಶವನ್ನು ಬಸವಣ್ಣವರು ನಮಗೆ ಬರೆದಿದ್ದಾರೆ. ನಾವು ಆ ಎಲ್ಲ ಬಸವಾದಿ ಶರಣರಿಗೆ ಯಾವತ್ತಿಗೂ ಇದು ಮನುಕುಲ ಇರುವವರೆಗೂ ಕೂಡ ನಾವು ಯಾರೂ ಮರೆಯುವ ಹಾಗಿಲ್ಲ. ನನಗೆ ಒಂದು ಪ್ರಶ್ನೆ ಬಂತು, ಅನುಭಾವ ಎಂದರೆ ಏನು? ಅನುಭಾವ ಎಂದರೆ ಏನು? ನಾವು ಪ್ರತಿನಿತ್ಯ ನಮ್ಮ ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದೇವೆ. ಅನುಭಾವ ಎಂದರೆ ಏನು? ಕನ್ನಡ ಸಾಹಿತ್ಯದಲ್ಲಿ ಬರ್ತದೆ, ಅನುಭಾವ ಎಂದರೆ ಅದೊಂದು ಆತ್ಮವಿದ್ಯೆ. ಅನುಭಾವವೆಂದರೆ ಅದೊಂದು ಆತ್ಮವಿದ್ಯೆ. ಯಾವ ವ್ಯಕ್ತಿಯು ನಿಷ್ಕಲ್ಮಶ ಹೃದಯದಿಂದ ಆ ಹೃದಯದಲ್ಲಿ ಜೋಪಾನವಾಗಿ ಇಟ್ಟುಕೊಂಡಿರ್ತಕ್ಕ ಸತ್ಯ ಸಂಗತಿಗಳನ್ನು ತನ್ನ ಧ್ವನಿ ಮೂಲಕ ಅದನ್ನು ಹೊರಗಡೆ ಹಾಕ್ತಾನೆ, ಹೇಳ್ತಾನೆ, ತಿಳಿಸಿಕೊಡುವ ಆ ಸತ್ಯ ಶುದ್ಧತೆಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾನೆ, ಅದೇ ಅನುಭಾವ ಅಂತ ಒಂದು ಕಡೆ ಹೇಳ್ತಾರೆ. ಹಾಗೆ ಇಲ್ಲಿ ಆ ಅನುಭವದ ಕುರಿತು ನಾವು ಮಾತಾಡ್ತಾ ಹೋದರೆ ಬಹಳಷ್ಟು ಇಲ್ಲಿ ನಾವು ತಿಳ್ಕೊಬೇಕಾಗ್ತದೆ. ಕೆಲವೊಂದು ಕಡೆ ಹೇಳ್ತಾರೆ, ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು. ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು ತಮ್ಮ ಅರಿವಿನಿಂದ ಮತ್ತು ಆಚರಣೆಯಿಂದ ಪಡೆದ ಅನುಭವವನ್ನು ಶಿವಶರಣರು ಅನುಭವವೆಂದು ಕರೆದರು. ಮಾನವ ಜೀವನದ ಮಹೋದ್ದೇಶವನ್ನೇ ಒಳಗೊಳ್ಳಬಲ್ಲ ವಿಶಾಲ ಅರ್ಥದಿಂದ ಈ ಅನುಭವವು ಕೂಡಿದೆ. ಭಕ್ತಿ ಸೂತ್ರದಲ್ಲಿ ಹೇಳುವಂತೆ ಮೂಕಂ
ಸಾಧನವತ್. ಮೂಕಂ ಸಾಧನವತ್ ಒಂದು ಸಂಸ್ಕೃತ ಶಬ್ದ. ಅಂದರೆ ಮೂಕನು ರುಚಿ ನೋಡಿದಂತೆ. ಅಂದರೆ ರುಚಿಯ ಅನುಭವವನ್ನು ಯಾವನಿಗೆ ತಿಳಿಸಲು ಶಕ್ಯವಿಲ್ಲವೋ, ಆದರೂ ಅನುಭವಿಗೆ ತಾನು ನಡೆದ ಹಾದಿ, ತಾನು ಕಂಡ ಸತ್ಯ ಮತ್ತು ಪಡೆದ ಆನಂದವನ್ನು ಲೋಕ ಕಲ್ಯಾಣಕ್ಕಾಗಿ ತಿಳಿಸಲು ಹಂಬಲಿಸುವ ಜ್ಞಾನವೇ ಅನುಭವ ಅಂತ ಹೇಳ್ತಾರೆ. ಹಾಗೆ ನನಗೆ ಒಂದು ಕಡೆ ಒಬ್ಬರು ಶರಣರು ಹೇಳಿರುವಂಥ ಒಂದು ನೆನಪು ಬರ್ತೈತೆ. ಒಂದು ದಾರಿಯಲ್ಲಿ ಹೋಗುವಾಗ ಒಬ್ಬರು ಶರಣರು ಹೋಗ್ತಾ ಇದ್ದಾರೆ ಅಂತಂದರೆ, ಶರಣರ ಮನಸ್ಸು, ಅವ್ರ ಗುಣ, ವ್ಯಕ್ತಿತ್ವ ಹೇಗಿರ್ತೈತಿ? ಶರಣರು ಒಂದು ದಾರಿಯಲ್ಲಿ ಹೋಗುವಾಗ ರಸ್ತೆ ಹಾದಿಯ ಬದಿಯಲ್ಲಿ ಒಂದಿಷ್ಟು ನೀರಿನಲ್ಲಿ ಒಂದು ಚೇಳು ಬಿದ್ದಿರ್ತದಂತ. ಚೇಳು ಬಿದ್ದು ಒದ್ದಾಡ್ತಿರ್ತದಂತ. ಇನ್ನೇನು ಸ್ವಲ್ಪ ಹೊತ್ತಿಗೆ ಪ್ರಾಣ ಕಳ್ಕೊತದನು ಹೊತ್ತಿಗೆ ಅಲ್ಲಿ ಒಬ್ಬರು ಶರಣರು ನೋಡಿದರು ಹಾದಿಯಲ್ಲಿ ಹೋಗುವಾಗ, ಇಲ್ಲೊಂದು ಚೇಳು ಪಾಪ ಪ್ರಾಣ ಕಳ್ಕೊಳ್ತಾ ಇದೆಯಲ್ಲ, ಅದನ್ನು ನಾನು ಉಳಿಸ್ಬೇಕು ಅಂತಕೊಂಡು ಹೋಗಿ ಆ ಚೇಳನ್ನು ಎತ್ತಿ ಹಿಡಿದು ನೆಲದ ಮೇಲೆ ಬಿಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆ ಚೇಳು ಕಡಿತೈತಿ. ಮತ್ತು ನೋವು ಅನುಭವಿಸ್ತಾ ಮತ್ತೆ ಆ ಚೇಳನ್ನು ಮತ್ತೆ ತೆಗೆದು ಮತ್ತೆ ದಂಡೆಗೆ ಹಾಕೋ ಪ್ರಯತ್ನ ಮಾಡ್ತಾರೆ. ಆವಾಗಲೂ ಚೇಳು ಕಡಿತೈತಿ. ಒಬ್ಬರು ದಾರಿಗೆ ಇನ್ನೊಬ್ಬ ಹೋಗೋ ವ್ಯಕ್ತಿ ಹೇಳ್ತಾನೆ, ನೋಡಿ ಶರಣರೇ, ಅದು ವಿಷ ಜಂತು, ಕಂಡ ತಕ್ಷಣ ಕೊಲ್ತಾರೆ. ಅದು ತನ್ನ ಪಾಡಿಗೆ ತಾನೇ ನೀರಲ್ಲಿ ಬಿದ್ದು ಸತ್ತು ಹೋಗ್ತಾ ಇದೆ. ನೀವು ಅದನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಮತ್ತೆ ಅದು ನಿಮಗೆ ಕಸ್ತಾ ಇದೆ, ಯಾಕೆ ಬೇಕು? ಆ ಶರಣರು ಹೇಳಿದ್ರಂತ, ನೋಡಪ್ಪ, ಅದು ಕಚ್ಚುವ ಗುಣ ಸ್ವಭಾವ, ಅದು ಕಸ್ತದ, ಅದು ಕೆಲಸ ಅದು ಮಾಡ್ತದ. ಉಳಿಸುವ ಗುಣ ಸ್ವಭಾವ ನಂದು, ನಾ ಉಳಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ನನ್ನ ಕೆಲಸ ನಾ ಮಾಡಾಕತ್ತೀನಿ, ತನ್ನ ಕೆಲಸ ತಾ ಮಾಡಾಕತ್ತೈತಿ. ಇದು ಶರಣರು ನಡೆದುಕೊಂಡು ಬಂದಿರತಕ್ಕಂಥ ಹಾದಿ. ಮೊನ್ನೆ ಸಂಗನಗೌಡರು ಹೇಳಿದರು ತಮ್ಮ ಅನುಭವದಲ್ಲಿ, ಈ ಪ್ರಾಣ ಹೋದ್ಮೇಲೆ ಇದಕ್ಕೆ ದೇಹಕ್ಕೆ ಬೆಲೆನೇ ಇಲ್ಲ, ಆ ಉಸಿರು ಹೋದ್ಮೇಲೆ ಇದಕ್ಕೆ ಹೆಣ ಅಂತಾರೆ. ಹೌದು, ಸತ್ಯ. ಆದರೂ ಕೂಡ ನಾನು ಅದನ್ನು ಅಲ್ಲಗಳಿತೀನಿ, ಇಲ್ಲಿ ಹೆಣ ಅಲ್ಲ ಅಂತ ಅಲ್ಲಗಳಿತೀನಿ. ಹೇಗೆ ಅಂತಂದರೆ, ನಾವು ಇರುವಾಗಲೇ ನಮ್ಮ ದೇಹವನ್ನು ಮತ್ತು ದೇಹದ ಅಂಗಾಂಗಗಳನ್ನು ದಾನ ಮಾಡಿದರೆ, ಎಷ್ಟೋ ಜನ ಕೆಲವು ಅಂಗಾಂಗ ವೈಫಲ್ಯದಿಂದ ಒದ್ದಾಡ್ತಿರ್ತಾರೆ, ನರಳುತ್ತಿರ್ತಾರೆ. ಆ ದೇಹವನ್ನು ಒಂದು ಸರ್ಕಾರಿ ಯಾವುದೋ ವೈದ್ಯಕೀಯ ಆಸ್ಪತ್ರೆಗೆ ಕಲಿಯುವ ವಿದ್ಯಾರ್ಥಿಗಳಿಗೆ ಆ ದೇಹವನ್ನು ಕೊಟ್ಟರೆ ಆ ದೇಹದ ಮೇಲೆ ಅಭ್ಯಾಸ ಮಾಡ್ತಾರೆ. ಆ ದೇಹದಿಂದ ಪಡೆದುಕೊಂಡಿರ್ತಕ್ಕಂಥ ಅಂಗಗಳನ್ನು ಪಡೆದವರು ತಮ್ಮ ಉಸಿರು ಇರುವವರೆಗೂ ಸ್ಮರಿಸ್ತಾರೆ. ಅಲ್ಲಿ ಆ ವ್ಯಕ್ತಿ ಸಾಯುವುದಿಲ್ಲ, ಅವ ಅಮರನಾಗಿರ್ತಾನೆ. ಅವರು ಅಷ್ಟೇ ಅಲ್ಲ, ಪಡೆದುಕೊಂಡವ್ರು ಅಷ್ಟೇ ಅಲ್ಲ, ಆ ಇಡೀ ಸಮಾಜನೇ ಕೂಡ ಅದು ಶವ ಅಂತ ಅವಾಗ ತಿಳ್ಕೊಳ್ಳೋದಿಲ್ಲ. ಇವ ಪರಮಾತ್ಮ ದೇವರ ಸ್ವರೂಪಿ ಅಂತ ಕೈ ಮುಗಿತಾರೆ. ಅದಕ್ಕೆ ನಾವು ಹೆಚ್ಚು ನಾವು ಈ ದೇಹದಾನವನ್ನು ಮಾಡಿ ಅಂಗಾಂಗಗಳನ್ನು ದಾನ ಮಾಡೋದರಿಂದ ನಾವು ಮುಕ್ತಿ ಹೊಂದುತ್ತೀವಿ ಅಂತ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಕೋವಿಡ್ ಸಮಯದಲ್ಲಿ ನಾನು ಹೆಚ್ಚು ಕಡಿಮೆ ಆ ಕಡೆ ಹೋದವನೇ. ಯಾರ್ಯಾರೋ ಸಹಾಯ ಮಾಡಿದರು, ಆ ಸಹಾಯದಿಂದ ನಾನು ಬದುಕಿದೆ. ಆವಾಗ ನಾನು ತಿಳ್ಕೊಂಡೆ, ಇದು ನಶ್ವರ, ಇದು ದೇಹ, ಇದು ಸುಮ್ಮನೆ ಮಣ್ಣಾಗ ಹೂಳಾಕಿ ಬಿಡಬಾರ್ದು ಅಂತಕೊಂಡು ಸಂಕಲ್ಪ ಮಾಡಿಕೊಂಡು ಶ್ರಾವಣ ಮಾಸದಲ್ಲೇ, ಅದು ಶ್ರಾವಣ ತಿಂಗಳಲ್ಲೇ ನಾನು ಇಡೀ ನನ್ನ ಅಂಗಾಂಗ ಸಹಿತ ದೇಹದಾನವನ್ನು ಮಾಡಿದ್ದೀನಿ. ನಾನು ಅಂಗಾಂಗಗಳನ್ನು ಸಹಿತ ಒಳಗೊಂಡಂತೆ ದೇಹದಾನವನ್ನು ಮಾಡಿದ್ದೀನಿ. ಮಾಡುವಕ್ಕಿಂತಲೂ ಪೂರ್ವದಲ್ಲಿ ಮಾಡೋದು ದೊಡ್ಡದಲ್ಲ. ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಕುಟುಂಬ ವರ್ಗಕ್ಕೆ ಮೊದಲು ಗಮನಕ್ಕೆ ತರಬೇಕು. ಸುಮ್ಮನೆ ಎಲ್ಲರೂ ಮಾಡ್ತಾರೆ. ನಾನು ದೇಹದಾನ ಮಾಡ್ತಾಯಿದ್ದೀನಿ, ಅಂಗಾಂಗ ದಾನ ಮಾಡ್ತಾಯಿದ್ದೀನಿ. ನನ್ನ ಸಾವಿನ ನಂತರ, ಯಾಕಂತಂದ್ರೆ ಸಾವು ಹೆಂಗೆ ಬರ್ತದೆ, ಯಾವಾಗ ಬರ್ತದೆ ಗೊತ್ತಿಲ್ಲ. ನನ್ನ ಸಾವಿನ ನಂತರ ಹೊಣೆ ನಿಮ್ಮದಾಗಿರ್ತೈತಿ, ನಾನು ಇರೋದಿಲ್ಲ. ಅದಕ್ಕೆ ಅದನ್ನು ಜವಾಬ್ದಾರಿಯಿಂದ ನನ್ನ ಸಂಕಲ್ಪವನ್ನು ನೀವು ನೆರವೇರಿಸಿಕೊಡ್ತಿದ್ರೆ ನಾ ದೇಹದಾನವನ್ನು, ಅಂಗಾಂಗ ದಾನವನ್ನು ಮಾಡ್ತೀನಿ ಅಂತ ನನ್ನ ಕುಟುಂಬದಲ್ಲಿ ಕೇಳಿಕೊಂಡು ಅವರಿಂದ
ನಾನು ಒಪ್ಪಿಗೆಯನ್ನು ಪಡ್ಕೊಂಡು ದೇಹದಾನವನ್ನು ಮಾಡಿದ್ದೀನಿ. ಅದಕ್ಕೆ ಹೆಚ್ಚು ಆ ದೇಹದಾನಕ್ಕೆ ಪ್ರಾಧಾನ್ಯತೆ ಕೊಡೋಣ. ಯಾಕಂತಂದರೆ ಇದು ಹೆಣ ಅನ್ನುವಂಥದ್ದು ಹೋಗಿಬಿಡ್ತದೆ ಅವಾಗ. ಅದು ಹೆಣ ಅನ್ನುವಂಥ ಶಬ್ದ ಹೋಗಿಬಿಡ್ತದೆ ಅವಾಗ, ಶವ ಅನ್ನುವಂಥದ್ದು ಹೋಗಿಬಿಡ್ತದೆ ಅಂತ ನನ್ನ ಭಾವನೆ ಅಂತ ಹೇಳ್ತಾ, ನನಗೆ ಈ ಅನುಭವದಲ್ಲಿ ಇಂದು ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಯಾಕಂದ್ರೆ ಒಂದು ಕಡೆ ಇಲ್ಲಿ ಇದು ಸಿಗಬೇಕಾದ್ರೆ ಸುಮ್ಮನೆ ಅಲ್ಲ. ರಾಮಕೃಷ್ಣ ಪರಮಹಂಸರಿಗೆ ಯೋಗ್ಯ ಶಿಷ್ಯನಾಗಿ ವಿವೇಕಾನಂದರಿಗೆ ಸಿಗಬೇಕಾದ್ರೆ ವಿವೇಕಾನಂದರಿಗೆ ಸುಲಭದಲ್ಲಿ ಸಿಕ್ಕಿಲ್ಲ. ಬಹಳಷ್ಟು ಪರೀಕ್ಷೆಗಳನ್ನು ಒಡ್ಡಿದ್ರು ಗುರು ರಾಮಕೃಷ್ಣರು ಪರಮಹಂಸರು. ಆವಾಗ ಈ ಯೋಗ್ಯ ಈ ಶಿಷ್ಯ ನನಗೆ ಅಂತ ಆವಾಗ ವಿವೇಕಾನಂದರನ್ನ ಸ್ವೀಕರಿಸಿದ್ರು ಅಂತವ ಅವರ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೆ. ಹಾಗೆ ಇಲ್ಲಿ ನನಗೆ ಈ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನನಗೆ ತಿಳಿದಂತೆ ಎರಡು ಮಾತುಗಳನ್ನು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಲಿಂಗ ಅಪ್ಪಗಳ ಪಾದಗಳಿಗೆ ಹಾಗೂ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಇನ್ನೊಂದೆರಡು ಮಾತುಗಳನ್ನು ಪೂಜ್ಯರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಾಳ ಸುಂದರವಾಗಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು. ನಮ್ಮ ಶಿವರುದ್ರ ಹಿರೇಮಠ ಅವರವರು ಎಲ್ಲದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳಿಗೆ ಭಾಳಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ. ಕೇವಲ ಅಲ್ಲಿ ಅವರ ಫೋಟೋ ಸ್ಟುಡಿಯೋ ಇದೆ ಅಂತ ಅಷ್ಟೇ ಐತಿ ನೆಪಕ್ಕೆ, ಆದರೆ ಅಲ್ಲಿ ಯಾವಾಗಲೂ ಕೂಡ ಸಾಮಾಜಿಕವಾದಂಥ ಸೇವೆಗಳನ್ನೇ ನಡೀತಾ ಇರ್ತಾವೆ ದಿನನಿತ್ಯ ಕೂಡ. ನಾನು ಭಾಳಷ್ಟು ಗಮನಿಸಿದ್ದೇನೆ. ಯಾರೋ ಒಬ್ಬರು ಬರ್ತಾರೆ, ಏನೋ ಒಂದು ಕೇಳ್ತಾರೆ, ಅವರಿಗೆ ಏನೂ ಇಲ್ಲ ಅನ್ನುವಂಥ ವ್ಯಕ್ತಿನೇ ಅಲ್ಲ. ಅಂಥ ವ್ಯಕ್ತಿಗಳು ಇವತ್ತು ಈ ಶಿವಾನುಭವದ ಗೋಷ್ಠಿಯಲ್ಲಿ ಭಾಗಿಯಾಗಿ ತಮ್ಮ ಎರಡು ಹಿತವಚನಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಂತಹ ಆ ಮಹಾತ್ಮರ ಬಸವಣ್ಣವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿ ಅವರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಸಲ್ಲಿಸ್ತೇವೆ. ಅದು ಭಗವಂತನ ಇಚ್ಛೆ, ಕೂಡಲ ಸಂಗಮನದ ಇಚ್ಛೆ ಅಂತ ನಾವು ಹೇಳ್ಬೋದು. ಬಸವಣ್ಣ ಯಾವ ರೀತಿಯಾಗಿ ನಮ್ಮನ್ನು ಕರೆದೊಯ್ತಾ ಇದ್ದಾನೆ, ಎಲ್ಲಿವರೆಗೂ ಕರೆದೊಯ್ತಾನೆ ಮತ್ತು ನಮ್ಮ ಏನೆಲ್ಲವನ್ನು ಅದಕ್ಕೆ ಅಣಿ ಮಾಡುವಂಥದ್ದಾಗಲಿ, ಅದಕ್ಕೆ ತಯಾರಿ ಆಗುವಂಥದ್ದು ಎಲ್ಲವನ್ನು ಕೂಡ ಭಗವಂತನೇ ಮಾಡಿಸ್ತಾ ಇದ್ದಾನೆ ಅನ್ನುವಂಥ ರೀತಿಯಲ್ಲಿ ಈ ಬೆಳಗಿನ ಸಮಯಕ್ಕೆ ತಾವೆಲ್ಲರೂ ಕೂಡ ಬಂದು ಶಿವಯೋಗ ಮತ್ತು ಅನುಭವದಲ್ಲಿ ಭಾಗಿಯಾಗಿ ಅತ್ಯಂತ ಒಂದು ಒಳ್ಳೆಯ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ತೊಡಗಿದ್ದೀರಿ. ಈ ಕಾರ್ಯವನ್ನು ನೋಡ್ತಾ ಯಾವಾಗಲೂ ಕೂಡ ಈ ಕಾರ್ಯಕ್ಕೆ ಮಾರ್ಗದರ್ಶನ ಮಾಡಿದಂಥವರು, ಜೊತೆಗೆ ಯಾವಾಗಲೂ ಕೂಡ ಶ್ರೀಮಠಕ್ಕೆ ಅತ್ಯಂತ ನಿಕಟಪೂರ್ವಕವಾಗಿ ಈ ಶ್ರೀಮಠದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಅವರ ಸಹಾಯ ಹಸ್ತ ಯಾವಾಗಲೂ ಕೂಡ ಇದ್ದೇ ಇರ್ತದೆ. ಅಂಥವರೇ ಆದಂಥವರು ನಮ್ಮ ಎಸ್ ಜಳಕಿ ಸರ್ ಅವರು ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ಲಿಂಗವಸ್ತ್ರ ಇವತ್ತು ಅವ್ರೇನು ಕೊಡ್ತಾ ಇದ್ದಾರಲ್ಲ ಅದು ಎಲ್ಲರೂ ಕೂಡ ಲಿಂಗವಸ್ತ್ರವಾಗಿಯೇ ಉಪಯೋಗಿಸ್ಬೇಕು. ಯಾಕಂದರೆ ಅವರು ಲಿಂಗವಸ್ತ್ರವನ್ನು ಕೊಡುವಂಥದ್ದಂದರೆ ನಿಮಗೆ ವಸ್ತ್ರವನ್ನು ಬರೀ ಕೇವಲ ಟವಲ್ ಅಂತ ಕೊಡಕತ್ತಿಲ್ಲ ಅವರು, ಅದು ಲಿಂಗವಸ್ತ್ರ ರೂಪದಲ್ಲಿ ನಿಮಗೆಲ್ಲರಿಗೂ ಕೂಡ ಕೊಡ್ಲಿಕ್ಕತ್ತಾರ. ಹಾಗಾಗಿ ನೀವು ಪೂಜಾ ಸಮಯಕ್ಕನ ಅದನ್ನು ಬಳಸಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಗಿದೆ. ಯಾಕಂದ್ರೆ ಸರ್ ಕೊಡಕತ್ತಾರ, ಒಂದು ದೃಷ್ಟಿಕೋನ ಇಟ್ಕೊಂಡು ಕೊಡಕತ್ತಾರ. ಅದಕ್ಕೆ ನಾವು ತೆಗೆದುಕೊಳ್ಳೋರು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೋಬೇಕಂತಂದ್ರೆ ಅದನ್ನು ಪೂಜಾ ವಿಧಾನಕ್ಕೇ ಅದನ್ನು ಬಳಕೆ ಮಾಡಿಕೊಂಡ್ರೆ ಉತ್ತಮ ಅನ್ನೋದನ್ನು ತಮಗೆಲ್ಲರಿಗೂ ಕೂಡ ತಿಳಿಸ್ತಾ, ಹಾಗಾಗಿ ತಮ್ಮೆಲ್ಲರೂ ಕೂಡ ಆ ವಸ್ತ್ರವನ್ನು ಮತ್ತು ಒಂದು ವಚನ ಪುಸ್ತಕವನ್ನು ಕೂಡ ಕೊಡ್ತಾ ಇದ್ದಾರೆ ಸರ್ ಅವರು.